ಹಲೋ ಎವ್ರಿವನ್, ವೆಲ್ಕಮ್ ಟು MSR ಎಜುಕೇಷನ್ ಜೋನ್. ಇವತ್ತಿನ ಒಂದು ವಿಡಿಯೋದಲ್ಲಿ KUD 2017 ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ಸ್ ಮಾಡುವಾಗ ಇನ್ಸಫಿಷಿಯೆಂಟ್ ಅಮೌಂಟ್ ಅವೈಲೇಬಲ್ ಇದ್ದಾಗ ಯಾವ ರೀತಿ ನಾವು ರೆಮ್ಯುನರೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಂದೆ ಎರಡು ಪ್ರಾಬ್ಲಮ್ಗಳನ್ನು ನಾವು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಸಫಿಷಿಯೆಂಟ್ ಅಮೌಂಟ್ ಅವೈಲೇಬಲ್ ಇದ್ದಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡಿದ್ವಿ. ಕ್ವಶನ್ ನೋಡ್ರಿ. XYZ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವ್ಯಾಲಂಟರಿ ಲಿಕ್ವಿಡೇಷನ್ ಆನ್ 31/3/2016 ಆನ್ ವಿಚ್ ಡೇಟ್ ಇಟ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಆಸ್ ಫಾಲೋಸ್: 1,200 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಯ್ಡ್. ಇಲ್ಲಿ ಪ್ರಿಫರೆನ್ಸ್ ಶೇರ್ಸನ್ನು ಅಮೌಂಟ್ ಎಷ್ಟು, ಟೋಟಲ್ ಕ್ಯಾಪಿಟಲ್ ಎಷ್ಟು ಅಂತ ಕೊಟ್ಟಿಲ್ಲ. ಬದಲಾಗಿ ಏನು ಕೊಟ್ಟಾರ, ನಂಬರ್ ಆಫ್ ಶೇರ್ಸು ಮತ್ತು ಏನು ವ್ಯಾಲ್ಯೂ ಪರ್ ಶೇರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು. 1,200 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 1,20,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ಅಂತ ಅಂಡರ್ಸ್ಟ್ಯಾಂಡ್. ಅದು ಇದಾದಮೇಲೆ ಇರೋದು ಇಕ್ವಿಟಿ ಶೇರ್ಸ್ ಇದು ಕೊಟ್ಟಿದ್ದಾರೆ. 30,000 equity shares of ₹10 each. ಇದು ಕೂಡ 3 lakh ಕ್ಯಾಪಿಟಲ್. ಅಸೆಟ್ಸ್ ರಿಯಲೈಸ್ಡ್ 1,80,000 ಐತಿ. ಆ್ಯಂಡ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಈಸ್ ಫಿಕ್ಸ್ಡ್ ಆ್ಯಸ್ ಫಾಲೋಸ್. ಮೊದಲೇದೇನು ಅಂದ್ರೆ ಫಿಕ್ಸ್ಡ್ ರೆಮ್ಯುನರೇಷನ್ ₹10,000 ಫಾರ್ ಅಸೆಟ್ಸ್ ರಿಯಲೈಸ್ಡ್. ಫಿಕ್ಸ್ಡ್ ರೆಮ್ಯುನರೇಷನ್ ಅಥವಾ ಲಮ್ಸಮ್ ಅಂತ ಏನು ಕರಿತೀವಿ 10,000 ಅಂತ ಹೇಳ್ಯಾರ. ಬಿ ಏನು ಹೇಳ್ಯಾರ ಅಂತಂದ್ರೆ 10% ಆನ್ ಅಮೌಂಟ್ ಪೇಯ್ಡ್ ಟು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾರೆ. ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂದ್ರೆ ಅರ್ಥ ಏನು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಅಂತ ಹೇಳ್ಯಾರ. ಎರಡು ರೆಮ್ಯುನರೇಷನ್ಗಳನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಮೇಲೆ ಏನು ರೆಮ್ಯುನರೇಷನ್ ಬಗ್ಗೆ ಇಲ್ಲಿ ಹೇಳಿಲ್ಲ. ಯಾವುದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ರೆಮ್ಯುನರೇಷನ್ ಹೇಳಿರ್ತಾರೋ ಅದನ್ನಷ್ಟೇ ನಾವು ಮಾಡಬೇಕು. The unsecured creditors were ₹50,000, including ₹5,000 for preferential creditors. Unsecured creditors ಟೋಟಲ್ 50,000 ಐತಿ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ದ ಭಾಗ ಯಾವುದು ಅಂದರೆ ಇನ್ನೊಂದು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್, ಅದು 5,000 ಐತಿ ಅಂತ ಹೇಳ್ಯಾರ. ಹಾಗಾಗಿ 5,000 ತೆಗೆದ್ರೆ 45,000 ಯಾವುದು? ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಎಷ್ಟು? 5,000. ಎರಡು ಬೇರೆ ಬೇರೆನೇ ನಾವು ಪೇಮೆಂಟ್ ಮಾಡಬೇಕು ಸ್ಟೇಟ್ಮೆಂಟ್ ಹಾಕುವಾಗ. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ರಿಸಿಪ್ಟ್ಸ್ ರೂಪೀಸ್, ಪೇಮೆಂಟ್ ರೂಪೀಸ್. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರ್ದೇವು. ಫಸ್ಟ್ ಟು ಸೈಡ್ ಟು ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಈ ಪ್ರಾಬ್ಲಮ್ ಒಳಗೆ ಏನೂ ಇಲ್ಲ ಇರೋದ್ರಿಂದ ಅದನ್ನು ನಾನು ನಿಲ್ಲ ಇಟ್ಟೇನೆ. ಅದಾದಮೇಲೆ ರಿಸಿಪ್ಟ್ ಸೈಡ್ ತೊಗೋಬೇಕಾಗಿರೋದೇನು ಅಂದ್ರೆ ಅಸೆಟ್ಸ್ ರಿಯಲೈಸ್ಡ್ ಎಷ್ಟು? 1,80,000 ಬರ್ಕೋರಿ. ಅಸೆಟ್ಸ್ ರಿಯಲೈಸ್ಡ್ ಟು ಅಸೆಟ್ಸ್ ರಿಯಲೈಸ್ಡ್ 1,80,000. ಇದಾದಮೇಲೆ ಮತ್ತೆ ಯಾವುದೇ ರೀತಿಯ ವ್ಯಾಲ್ಯೂಗಳು ಏನಿಲ್ಲ, ನಮ್ಗೆ ರಿಸಿಪ್ಟ್ ಸೈಡ್ ಬರೋದು ಇಲ್ಲ. ಹಾಗಾಗಿ ಟೋಟಲ್ ಮಾಡಿ ಮುಗಿಸ್ಬಿಡೋಣ ಅಂತ 1,80,000 ರಿಸಿಪ್ಟ್ ಸೈಡ್. ಪೇಮೆಂಟ್ ಸೈಡು ಕೂಡ ನೀವು ಏನೋ ಮಾಡಿದ್ರು ಅದೆಷ್ಟು ಬರಬೇಕು ರೀ? 1,80,000 ಬರಬೇಕು. ಪೇಮೆಂಟ್ ಸೈಡ ಮೊದಲು ಲೀಗಲ್ ಎಕ್ಸ್ಪೆನ್ಸಸ್ಸು, ಲೀಗಲ್ ಚಾರ್ಜಸ್ಸು ಅಥವಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗಳಿದ್ರೆ ತೊಗೋಬೇಕು. ನಮ್ಗೆ ಕ್ವಶನ್ ಒಳಗೆ ಮೆನ್ಷನ್ ಮಾಡ್ಯಾರ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000 ಅಂತೇಳಿ. ಆ 10,000 ಮೊದಲು ಬರ್ಕೋರಿ. ಬಾಯ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000. ಇದಾದಮೇಲೆ ರೆಮ್ಯುನರೇಷನ್ ಒಳಗೆ ಏನೈತಿ? ಎ ಐತಿ ನೋಡ್ರಿ, 10,000 ಫಿಕ್ಸ್ಡ್ ಅಂತ ಐತಿ. ಹಾಗಾಗಿ ಅದನ್ನು ಕೂಡ ನಾವು ಬರೋದು ಬಿಡೋಣ. ಬಾಯ್ ರೆಮ್ಯುನರೇಷನ್ನು ಫಿಕ್ಸ್ಡ್ 10,000. ಇದಾದಮೇಲೆ ಇನ್ನೊಂದು ರೆಮ್ಯುನರೇಷನ್ ಐತಿ. ಯಾವುದು ಅಂತಂದರೆ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಐತಿದು. ಹಾಗಾಗಿ ಆ ರೆಮ್ಯುನರೇಷನ್ ಕಾಲಮನ್ನು ನಾನು ಬ್ಲ್ಯಾಂಕ್ ಆಗಿ ಹಂಗೆ ಬಿಟ್ಟಿರ್ತೀನಿ. ಯಾವಾಗ ಅಂತಂದರೆ ಇದನ್ನು ನಾವು ಉಳಿದಿರೋದೆಲ್ಲ ಪೇಮೆಂಟ್ ಮಾಡಿದ ಮೇಲೆ ಅಮೌಂಟ್ ಅವೈಲೇಬಲ್ ಸಫಿಷಿಯೆಂಟ್ ಐತೋ ಇಲ್ಲೋ ಅನ್ನೋದನ್ನು ನೋಡಿದ ಮೇಲೆ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೀವು ಮೊದಲೇ ಏನಾದರೂ ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು 1,20,000 ಐತಿ ಅಂತ ಹೇಳಿ ಅಂದ್ಕೊಂಡು 1,20,000 ಮೇಲೆ ಎಷ್ಟು ಪರ್ಸೆಂಟ್ ರೆಮ್ಯುನರೇಷನ್ನು? 10% ಅಂತ ಹೇಳ್ಯಾರ. 10% ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ? 12,000 ಅಂತ ಹೇಳಿ ಬರೆದ್ರೆ ತಪ್ಪದು. ಹಾಗಾಗಿ ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಬರೆಯೋಕೆ ಹೋಗಬೇಡ್ರಿ. ಅದಕ್ಕೆ ನಾವು ವರ್ಕಿಂಗ್ಸ್ಗಳನ್ನು ಹಾಕಿ ಆಮೇಲೆ ಬರ್ಕೋಬೇಕು.
ಆರ್ಡರ್ ಆಫ್ ಪೇಮೆಂಟ್ ಒಳಗೆ ನೆಕ್ಸ್ಟ್ ಬರೋದು ಡಿಬೆಂಚರ್ ಹೋಲ್ಡರ್ಸ್ ಇದ್ರೆ ತೊಗೋಬೇಕಿತ್ತು. ಇಲ್ಲಿ ಯಾವುದೇ ರೀತಿಯ ಡಿಬೆಂಚರ್ಸ್ಗಳ ಬಗ್ಗೆ ನಮ್ಗೆ ಯಾವುದೂ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ಅದನ್ನು ಬಿಟ್ಬಿಡ್ರಿ. ನೆಕ್ಸ್ಟ್ ಇರೋದು ಯಾವುದು ಅಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಬಾಯ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 5000. ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್ ತೊಗೋಬೇಕು. ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್ ಆಗಲೇ ನಿಮ್ಗೆ ಹೇಳಿದೆ, ಈ 50,000ದೊಳಗೆ 5,000 ಬೇರೆ ಬರೀಬೇಕು, 45,000 ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್ ಅಂತ ನೀವು ಬರ್ಕೋಬೇಕು. ಬಾಯ್ ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್ 45,000. ಹಾಗಾಗಿ ನಾವಿಲ್ಲಿ ಈಗ ವರ್ಕಿಂಗ್ ನೋಟನ್ನು ಹಾಕೋಬೇಕು. ಅಮೌಂಟ್ ಅವೈಲೇಬಲ್ ಎಷ್ಟಿದೆ ನಮ್ಮ ಹತ್ರ ಅನ್ನೋದನ್ನು ನಾವು ನೋಡ್ಕೋಬೇಕು. ಅಮೌಂಟ್ ಅವೈಲೇಬಲ್ ಎಷ್ಟಿದೆ ನಮ್ಮ ಹತ್ರ ಅನ್ನೋದನ್ನು ನಾವೇನು ಮಾಡ್ಬೋದು, ಈ ರಿಸಿಪ್ಟ್ಸ್ಗಳು ಏನದಾವ, ಈ ರಿಸಿಪ್ಟ್ಸ್ ಒಳಗೆ ಈ ಪೇಮೆಂಟ್ಸ್ಗಳನ್ನು ಎಲ್ಲವನ್ನು ಮೈನಸ್ ಮಾಡಿದರೆ ಬರೋದೇನು ನಮ್ಗೆ ಎಷ್ಟು ಇನ್ನೂ ನಮ್ಮ ಹತ್ರ ದುಡ್ಡಿದೆ, ನಾವು ಯಾರಿಗೆ ಎಷ್ಟು ಪಾವತಿ ಮಾಡಬಹುದು ಅನ್ನೋದು ಗೊತ್ತಾಗತ್ತೆ. ಅದನ್ನು ನಾನು ಈಗ ಬರಿತೀನಿ ನೋಡ್ರಿ. ಅಮೌಂಟ್ ಅವೈಲೇಬಲದ್ದು 1,80,000 ಮೈನಸ್ 10,000. 10,000 ಯಾವುದಿದು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇನ್ನೊಂದು ಮೈನಸ್ 10,000. ಈ 10,000 ಯಾವುದು, ಫಿಕ್ಸ್ಡ್ ರೆಮ್ಯುನರೇಷನ್. ಇದಾದಮೇಲೆ ಬರೆದಿರೋದು 5,000. 5,000 ಯಾವುದು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. 45,000 ಯಾವುದು ರೀ, ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್. ಇಷ್ಟೆಲ್ಲ ಪಾವತಿ ಮಾಡಿದ ಮೇಲೆ ನಮ್ಮ ಹತ್ರ ದುಡ್ಡು ಉಳಿಯೋದು ಎಷ್ಟು ಅಂತಂದ್ರೆ 1,10,000. ನಮ್ಮದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದ್ರೆ 1,200 ಶೇರ್ಸು 100 ರೂಪೀಸ್ ಪರ್ ಐತಿ. ಅಂದ್ರೆ 1,200 ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ ರೀ, 1,20,000 ಕ್ಯಾಪಿಟಲ್ ಐತಿ. ಬಟ್ ನಮ್ಮ ಹತ್ರ ಅಮೌಂಟ್ ಅವೈಲೇಬಲ್ ಎಷ್ಟು, 1,10,000 ಮಾತ್ರ ನಮಗೆ ಅವೈಲೇಬಲ್ ಇದೆ. ಅದನ್ನು ನಾನಿಲ್ಲಿ ಬರಿತೀನಿ ವಾಪಸ್. ರಿಟರ್ನ್ 1,200 ಇಂಟು 100 1,20,000. ಇಲ್ಲೇ ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಗೆ ಸಫಿಸಿಯೆಂಟ್ ಅಮೌಂಟ್ ಪೇಮೆಂಟ್ ಮಾಡೋಕ್ಕೆ ಅವೈಲೇಬಲ್ ಇದೆಯೋ ಇಲ್ಲವೋ ಅನ್ನೋದು. ನಮಗೆ ಬೇಕಾಗಿರೋದು ಮಿನಿಮಮ್ ಕ್ಯಾಪಿಟಲ್ ಕೊಡೋಕೆ 1,20,000 ಬೇಕು. ಆದರೆ ನಮ್ಮ ಹತ್ರ ಇರೋದು 1,10,000 ಮಾತ್ರ. ಇದು ಯಾವ ಕೇಸ್ ಇದೆ, ಇನ್ಸಫಿಸಿಯೆಂಟ್ ಅಮೌಂಟ್ ಅವೈಲೇಬಲ್ ಇದ್ದಾಗ ರೆಮ್ಯುನರೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು. ಇದಕ್ಕೊಂದು ಫಾರ್ಮುಲಾ ಕೂಡ ಐತಿ. ಫಾರ್ಮುಲಾ ನಾನು ತೋರಿಸಿದ್ದೆ ಆಲ್ರೆಡಿ ನಿಮ್ಗೆ 3rd ಪಾರ್ಟ್ ವಿಡಿಯೋದೊಳಗಡೆ. ಇಫ್ ಇನ್ಸಫಿಸಿಯೆಂಟ್ ಅಮೌಂಟ್ ಅವೈಲೇಬಲ್ ಇದ್ದಾಗ ರೆಮ್ಯುನರೇಷನ್ ಈಸ್ ಈಕ್ವಲ್ ಟು ಅಮೌಂಟ್ ಅವೈಲೇಬಲ್ ಇಂಟು ಪರ್ಸೆಂಟೇಜ್ ಆಫ್ ರೆಮ್ಯುನರೇಷನ್ ಡಿವೈಡೆಡ್ ಬೈ 100+ ಆಫ್ ರೆಮ್ಯುನರೇಷನ್ ಮಾಡಬೇಕು. ಅಮೌಂಟ್ ಅವೈಲೇಬಲ್ ಅಂದರೆ ಎಷ್ಟು ರೀ, ಇಲ್ಲೇ ಅಮೌಂಟ್ ಅವೈಲೇಬಲ್ ಅಂದ್ರೆ 1,10,000. ಪರ್ಸೆಂಟೇಜ್ ಆಫ್ ರೆಮ್ಯುನರೇಷನ್ನು ಎಷ್ಟು ಹೇಳ್ಯಾರ, ಪ್ರಿಫರೆನ್ಷಿಯಲ್ ಅಂತ ಹೇಳಿದ್ದಾರೆ ನೋಡ್ರಿ, ಶೇರ್ ಹೋಲ್ಡರ್ಸ್ ಮೇಲೆ 10%. ದೆನ್ 100+10 ಮಾಡಿ ನೀವು ವರ್ಕಿಂಗ್ಗಳನ್ನು ಮಾಡಬೇಕು. ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1,10,000 ಇಂಟು 10 ಡಿವೈಡೆಡ್ ಬೈ 100+10. ಸಿಂಪ್ಲಿಫೈ ಮಾಡಿದರೆ 1,10,000 ಇಂಟು 10 ಡಿವೈಡೆಡ್ ಬೈ 110. ಕಮಿಷನ್ ಎಷ್ಟು ಬರುತ್ತೆ, 10,000 ಕಮಿಷನ್ ನಿಮ್ಗೆ ಬರ್ತೈತಿ. ಆಗಳೇ ನಾವು ರೆಮ್ಯುನರೇಷನ್ ಆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬ್ಲ್ಯಾಂಕ್ ಬಿಟ್ಟಿದ್ವಿ, ಅಲ್ಲಿ 10,000 ನೀವು ಬರ್ಕೋರಿ. ಇದಾದಮೇಲೆ ಪೇಮೆಂಟದ್ದು ಬಾಯ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು, ಅಮೌಂಟ್ ಅವೈಲೇಬಲ್ ಎಷ್ಟಿತ್ತು, 1,10,000 ಇತ್ತು. ಆ 1,10,000 ಒಳಗೆ ರೆಮ್ಯುನರೇಷನ್ನು 10,000 ಮೈನಸ್ ಮಾಡಿರಿ. 10,000 ಮೈನಸ್ ಮಾಡಿದರೆ ಉಳಿತೆಷ್ಟು, 1,00,000. 1,00,000 ಮಾತ್ರ ಪ್ರಿಫರೆನ್ಸ್ ಶೇರಿಗೆ ನಾವು ದುಡ್ಡನ್ನು ಪೇಮೆಂಟ್ ಮಾಡ್ತೀವಿ. ಇಲ್ಲೇನಾಯಿತು, ಅವರಿಗೆ ನಾವು ಫುಲ್ ಅಮೌಂಟ್ ಪೇಮೆಂಟ್ ಮಾಡಲಿಲ್ಲ, ಇನ್ನೂ 20,000 ಕಡಿಮೆಯನ್ನು ಪೇಮೆಂಟ್ ಮಾಡಿದ್ದೀವಿ. ಇಕ್ವಿಟಿ ಶೇರ್ದಾರರಿಗೆ ಯಾವುದೇ ರೀತಿಯ ಹಣವನ್ನು ಪಾವತಿ ನಾವು ಮಾಡಲೇ ಇಲ್ಲ. ಟೋಟಲ್ ಮಾಡಿದರೆ ಈ ಸೈಡು ಕೂಡ 1,80,000 ಆಗ್ತೈತಿ. ಈ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನೋದು ಮೆನ್ಷನ್ ಮಾಡಿದರೂ ನಡಿತೈತಿ, ಮಾಡದೇ ಇದ್ರೂ ನಡಿತೈತಿ. ಮಾಡಬೇಡ್ರಿ, ನೀಡಿಲ್ಲ, ಅದು ನಾ ಸ್ಪೆಸಿಮೆನ್ದಲ್ಲಿ ಇರೋದ್ರಿಂದ ಹಾಗೆ ನಿಮ್ಗೆ ಬರುತ್ತೆ. ಪ್ರಾಬ್ಲಮನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋಗ್ರಿ, ಅಂದರೆ ಪ್ರಾಬ್ಲಮ್ಮು ಕ್ಲಿಯರಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಬೇರೆ ಪ್ರಾಬ್ಲಮ್ಗಳನ್ನು ನೋಡೋಣ.